ಕಣ್ಮುಚ್ಚಿ ಕುಳಿತ ಕೃಷಿ ಅಧಿಕಾರಿಗಳು ಗೊಬ್ಬರ ಅಂಗಡಿಗಳ ಮಾಲೀಕರದ್ದೇ ದರ್ಬಾರು. ಕೆಲವು ಕಡೆ ಮುಂಗಾರು ಮಳೆ ಉತ್ತಮವಾಗಿದ್ದು ರೈತರು ಬಿತ್ತನೆ ಮಾಡಲು ಮುಂದಾಗಿದ್ದಾರೆ. ಯೂರಿಯಾ ಸೇರಿದಂತೆ ವಿವಿಧ ರಸಗೊಬ್ಬರಗಳ ಖರೀದಿಗೆ ಅಂಗಡಿಗಳಿಗೆ ಆಗಮಿಸುತ್ತಿದ್ದಾರೆ. ಆದರೂ ಕೆಲವು ಅಂಗಡಿ ಮಾಲೀಕರು ಯೂರಿಯಾ ಗೊಬ್ಬರ ಕೊರತೆ ಇದೆ ಎಂದು ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಕುರಿತು ಆರೋಪಗಳು ಕೇಳಿಬರುತ್ತಿವೆ. ಹೌದು, ಇದು ನಾಯಕನಹಟ್ಟಿ ಪಟ್ಟಣದ ನಮ್ಮ ಗ್ಲೋಬರ್ ಅಂಗಡಿ. ರೈತರು ಯೂರಿಯಾ ಗೊಬ್ಬರ ಖರೀದಿ ಮಾಡಲು ಹೋದರೆ ಗೊಬ್ಬರ ದಾಸ್ತಾನು ಇಲ್ಲ, ಬೇರೆ ಗೊಬ್ಬರ ಖರೀದಿಸಿದ್ರೆ ಮಾತ್ರ ಯೂರಿಯಾ ಗೊಬ್ಬರ ಕೊಡುತ್ತೇವೆ ಎಂದು ಹೇಳ್ತಾರೆ. ಉತ್ತರ ಕೊಡ್ತಾರೆ. ಈ ಬಗ್ಗೆ ಕೃಷಿ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಕೇಳಿದರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಯಾರಿಗೆ ಹೇಳಲಿ ಎಂಬಂತೆ ರೈತರು ಕಂಗಾಲಾಗಿದ್ದಾರೆ. ಮೆಕ್ಕೆಜೋಳ, ಈರುಳ್ಳಿ, ತರಕಾರಿ ಬೆಳೆ ಸೇರಿದಂತೆ ಇತರೆ ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿವೆ. ಇದನ್ನು ತಪ್ಪಿಸಲು ರೈತರು ಯೂರಿಯಾ ಗೊಬ್ಬರಕ್ಕೆ ಮೊರೆ ಹೋಗಿದ್ದಾರೆ. ಗೊಬ್ಬರ ಕಂಪನಿಗಳ ಬೇಡಿಕೆಗಳು ಬಂಡವಾಳ ಮಾಡಿಕೊಂಡ ವ್ಯಾಪಾರಸ್ಥರು ಯೂರಿಯಾ ಜೊತೆಗೆ ಇತರೆ ಕಾಂಪ್ಲೆಕ್ಸ್ ಗೊಬ್ಬರ ಖರೀದಿ ಮಾಡಿದರೆ ಮಾತ್ರ ಕಟ್ಟಳೆ ಆದೇಶ ಮಾಡ್ತಾರೆ. ಇದನ್ನು ತಗೊಂಡ್ರೆ ಇದು ಕೊಡ್ತೀವಿ, ಇಲ್ಲ ಅಂದರೆ ಕೊಡೋದೇ ಇಲ್ಲ ಅಂತ ಆಕ್ರೋಶ ಹೊರ ಹಾಕ್ತಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಸಮಸ್ಯೆಗೆ ನೆರವಾಗುವರೇ ಎಂದು ಕಾದು ನೋಡಬೇಕಾಗಿದೆ. ಗುಂತ್ಕೊಲಂನಲ್ಲಿ ನಮ್ಮದು ಗೊಬ್ಬರಕ್ಕೆ ಬಂದಿದ್ವಿ. ಇಲ್ಲಿ ಗೊಬ್ಬರಕ್ಕೆ ಬಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಈ ವೀರ್ಯ ಕೇಳಿದರೆ ನಾವು ವೀರ್ಯ ಕೊಡಲ್ಲ, ಬೇರೆ ಗೊಬ್ಬರ ಮತ್ತು ಔಷಧ ತಗೊಂಡ್ರೆ ವೀರ್ಯ ಕೊಡ್ತೀವಿ, ಇಲ್ಲಾಂದರೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾಕೆ ಈ ಥರ ಮಾಡ್ತೀರ ಅಂತ ಕೇಳಿದ್ದಕ್ಕೆ ಅವರು, ಇಲ್ಲಪ್ಪ ಗೊಬ್ಬರ ಸಿಗ್ತಾಯಿಲ್ಲ, ನಮಗೆ ಸಿಗೋದಿಲ್ಲ ಅಂತಂದಿದ್ದಕ್ಕೆ 18,000 ಒಂದು ಲೋಡಿಗೆ ನಮ್ಗೆ ಲಾಸ್ ಆಗುತ್ತೆ, ಆದ್ರೂ ನಾವು ತಂದು ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಕೇಳಿದರೆ ಒಬ್ರಿಗೆ ಒಂದೇ ಪ್ಯಾಕೆಟ್ ಕೊಡ್ತೀವಿ, ಆ ಒಂದು ಪ್ಯಾಕೆಟನ್ನು ಕೊಡ್ತಾಯಿಲ್ಲ ಕೇಳಿದರೆ. ಈ ಥರ ಮಾಡಿದ್ರೆ ನಾವು ರೈತರು ಎಲ್ಲಿಂದ ಹೋಗಿ ವಿಷ ಕುಡಿಬೇಕು ಪರಿಸ್ಥಿತಿ ಬಂದೈತಲ್ಲ. ಬೆಳೆನೂ ಬೇಡ, ಏನೂ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ವಿ. ಇವಾಗ ಗೊಬ್ಬರದ ಅಂಗಡಿ